ಹೊಸದಿಲ್ಲಿಯ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಚೇರಿಯಲ್ಲಿ ನಿನ್ನೆ ಸ್ವಾತಂತ್ರ್ಯ ದಿನಾಚರಣೆ ಸಮಾರಂಭದಲ್ಲಿ ವಂದೇ ಮಾತರಂ ಗೀತೆಗೆ ಸೋನಿಯಾ ಗಾಂಧಿ ಅವಮಾನ ಮಾಡಿದ್ದಾರೆ ಎಂದು ಮಂಗಳೂರಿನ ಬಿಜೆಪಿ ಮುಖಂಡರು ಆರೋಪಿಸಿದ್ದಾರೆ. ಈ ಬಗ್ಗೆ ಬಿಜೆಪಿ ಮುಖಂಡ ವಿಕಾಸ್ ನೇತೃತ್ವದ ನಿಯೋಗ ಉರ್ವ ಪೊಲೀಸ್ ಠಾಣೆಗೆ ತೆರಳಿ ದೂರು ನೀಡಿದೆ. ಸೋನಿಯಾ ಗಾಂಧಿ ವಿರುದ್ಧ ಎಫ್ಐಆರ್ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಬಿಜೆಪಿ ಮುಖಂಡರು ದೂರಿನಲ್ಲಿ ಒತ್ತಾಯಿಸಿದ್ದಾರೆ. ಈ ಸ್ವತಂತ್ರೋತ್ಸವದ ಸಂದರ್ಭದಲ್ಲಿ ರಾಷ್ಟ್ರಧ್ವಜಕ್ಕೆ, ರಾಷ್ಟ್ರಗಾನಕ್ಕೆ, ರಾಷ್ಟ್ರಗೀತೆಗೆ, ರಾಷ್ಟ್ರೀಯ ಚಿಹ್ನೆಗಳಿಗೆ ಎಲ್ಲದಕ್ಕೂ ಗೌರವ ಕೊಡುವಂತಹ ಒಂದು ಮಾದರಿಯಾಗುವಂತಹ ಕಾರ್ಯಕ್ರಮಗಳನ್ನು ಎಲ್ಲರೂ ಮಾಡಬೇಕು. ನಾವು ನಿನ್ನೆ ಕಾಂಗ್ರೆಸ್ನ ಕೇಂದ್ರ ಕಚೇರಿಯಲ್ಲಿ ಸ್ವತಂತ್ರೋತ್ಸವದ ಸಂದರ್ಭದಲ್ಲಿ ಧ್ವಜಾರೋಹಣ ಮಾಡುವಂಥ ಸಂದರ್ಭದಲ್ಲಿ ವಂದೇ ಮಾತರಂ ಗೀತೆ ಪ್ರಸಾರ ಆಗ್ತಾ ಇತ್ತು. ಆ ಗೀತೆ ಪ್ರಸಾರ ಆಗುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನ ಶ್ರೀಮತಿ ಸೋನಿಯಾ ಗಾಂಧಿ ಅವರು ವಂದೇ ಮಾತರಂ ಗೀತೆಗೆ ಅಪಮಾನ ಮಾಡಿದ್ದಾರೆ. Okay. ನಿನ್ನೆ ಇಡೀ ಭಾರತ ಸಂಭ್ರಮಾಚರಣೆಯಲ್ಲಿತ್ತು. 80ನೇ ವರ್ಷದ ಸ್ವತಂತ್ರೋತ್ಸವದ ಸಂಭ್ರಮಾಚರಣೆಯಲ್ಲಿದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಈ ದೇಶದ ಸ್ವತಂತ್ರ ಹೋರಾಟಗಾರರಿಗೆ, ಈ ದೇಶದ 140 ಕೋಟಿ ಜನರಿಗೆ ಅಪಮಾನ ಮಾಡಿದೆ. ವಂದೇ ಮಾತರಂ ಗೀತೆ ತಮಗೆಲ್ಲರಿಗೂ ಕೂಡ ಗೊತ್ತಿದೆ. ಇದು ಸ್ಫೂರ್ತಿಯ ಗೀತೆ, ಇದು ಕ್ರಾಂತಿಯ ಗೀತೆ. ಭಾರತಕ್ಕೆ ಸ್ವತಂತ್ರ ಸಿಕ್ಕಿದಂಥ ಸಂದರ್ಭದಲ್ಲಿ ತನ್ನದೇ ಆದಂಥ ದೊಡ್ಡ ಕೊಡುಗೆಯನ್ನು ಕೊಟ್ಟಂತಹ ಕ್ರಾಂತಿ ಗೀತೆ. ಈ ಕ್ರಾಂತಿ ಗೀತೆಯನ್ನು ಪೂರ್ಣ ಪ್ರಮಾಣದಲ್ಲಿ ಹಾಡಬಾರದು ಅಂತ ಹೇಳಿ, ಯಾಕೆ ಹಾಡಬಾರದು ಅಂತ ಹೇಳಿದರೆ ಅದರಲ್ಲಿ ಭಾರತವನ್ನು ದುರ್ಗೆಗೆ ಹೋಲಿಸಲಾಗಿದೆ. ಭಾರತವನ್ನು ನಾವು ಈ ಮಣ್ಣಿನ ಸಂಸ್ಕೃತಿ, ಅದು ನಾವು ಪ್ರತಿಯೊಂದು ಮಣ್ಣಿನ ಕಣದಲ್ಲೂ ನಾವು ದೇವರನ್ನು ಕಾಣ್ತೇವೆ. ಭಾರತವನ್ನು ದುರ್ಗೆಗೆ ಹೋಲಿಸಲಾಗಿದೆ ಅನ್ನುವಂಥ ಕಾರಣದಿಂದ ಅದರಲ್ಲಿ ಕೋಮುವಾದವನ್ನು ಹುಡುಕಿದಂತಹ ಕಾಂಗ್ರೆಸ್ 1937ರ ತನ್ನ ಅಧಿವೇಶನದಲ್ಲಿ ಈ ಗೀತೆಯನ್ನು ವಿರೂಪಗೊಳಿಸಿತ್ತು. ಆ ಬುದ್ಧಿ ಅವರದ್ದು ಇವತ್ತಿಗೂ ಹೋಗಿಲ್ಲ. ಮುಸ್ಲಿಂ ಲೀಗ್ನ ಪ್ರಭಾವಕ್ಕೆ ಅವತ್ತು ಅವರು ಅದನ್ನು ವಿರೂಪಗೊಳಿಸಿದರು. ಇವತ್ತು ಮುಸಲ್ಮಾನ ವೋಟ್ ಬ್ಯಾಂಕಿನ ಕಾರಣಕ್ಕೆ ಇವತ್ತು ಅವರನ್ನು ಅದನ್ನೇ ಮುಂದುವರಿಸ್ತಾ ಇದ್ದಾರೆ. ನಿನ್ನೆ ಆ ಫ್ಲ್ಯಾಗ್ ಹಾಯಿಸ್ಟಿಂಗ್, ಆ ಧ್ವಜಾರೋಹಣದ ಸಂದರ್ಭದಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿಯವರು ಅಲ್ಲಿದ್ದಂತಹ ಅವರ ಪಕ್ಷದ ಕಾರ್ಯಕರ್ತರಿಗೆ ವಂದೇ ಮಾತರಮನ್ನು ನಿಲ್ಲಿಸಿ ಅನ್ನುವಂಥ ಸೂಚನೆಯನ್ನು ಕೊಡ್ತಾ ಇದ್ದಂಥದ್ದು ಇಡೀ ದೇಶ ನೋಡಿದೆ. ಇದು ಕಾನೂನಿನ ಪ್ರಕಾರ ಅಪರಾಧ. ಇವತ್ತು ವಂದೇ ಮಾತರಂ ನಮ್ಮ ರಾಷ್ಟ್ರಗಾನ, ಜನಗಣ ಮನ ನಮ್ಮ ರಾಷ್ಟ್ರಗೀತೆ. ರಾಷ್ಟ್ರಗಾನ ಮತ್ತು ರಾಷ್ಟ್ರಗೀತೆಗೆ ಅಪಮಾನ ಮಾಡುವಂಥದ್ದು ಇವತ್ತು ಅಪರಾಧ. ಆದ್ದರಿಂದ ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ 195 ಮತ್ತು 352ರ ಅಡಿಯಲ್ಲಿ ಹಾಗೂ ಜಾರಿಯಾಗಿರುವಂಥ ಕಾನೂನಿನ ಸೆಕ್ಷನ್ 3ರ ಅಡಿಯಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿಯವರ ಮೇಲೆ ಎಫ್ಐಆರ್ ದಾಖಲಿಸಿ ಅವರ ಮೇಲೆ ತನಿಖೆ ಆರಂಭಿಸಬೇಕು, ಅವರನ್ನು ಕಾನೂನಿನ ವ್ಯವಸ್ಥೆ ಅಡಿಯಲ್ಲಿ ತರಬೇಕು ಅನ್ನುವಂಥ ವಿನಂತಿಯನ್ನು ನಾವು ಉರ್ವ ಪೊಲೀಸ್ ಠಾಣಾಧಿಕಾರಿಯಲ್ಲಿ ಮಾಡಿದ್ದೇವೆ. ಅವರು ಕೂಡ ನಮಗೆ ಅಕ್ನಾಲೇಜ್ಮೆಂಟನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ಅವರು ಆ್ಯಕ್ಷನ್ ತಗೊಳ್ಳುವುದರಲ್ಲಿ ವಿಫಲ ಆದರೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳು, ಅವರ ಸಂವಿಧಾನದ ಮೇಲೆ ಪೂರ್ಣ ವಿಶ್ವಾಸ ಹೊಂದಿದಂಥವರು, ನಾವು ಹೈಕೋರ್ಟಿಗೆ ಹೋಗ್ತೇವೆ, ಅವರ ಮೇಲೆ PCR ಅನ್ನು ತರುವಂಥ ಕೆಲಸವನ್ನು ಮಾಡ್ತೇವೆ.